ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಗ್ರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ತನುಭಾವಾದೆಡಮೋ ಕೋಪಿ ವಾಗ್ಮಿ ಜಡಮತಿರಭಿಜಂತುರುಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ದತ್ತಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಋತಂಭರೆ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀಗುರುಭ್ಯೋ ನಮಃ. ಜಗನ್ನಾಥದಾಸರು ಭಗವಂತನ ಮಹಿಮೆಗಳನ್ನು ಬೇರೆ ಬೇರೆ ರೂಪಗಳಿಂದಾಗಿ ತೋರಿಸಿಕೊಡುತ್ತಾ, ಅದಾದ ಮೇಲೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ, ಅದೇ ರೀತಿಯಾಗಿ ತಾರತಮ್ಯ ಜ್ಞಾನ ಅತ್ಯಂತ ಅವಶ್ಯಕ ಎಂಬುದಾಗಿ ಅದನ್ನು ತಿಳಿಸಿಕೊಟ್ಟು, ಆ ಜ್ಞಾನ ನಮ್ಮನ್ನು ಎತ್ತರದ ಕಡೆಗೆ, ಅಂದರೆ ನಮ್ಮನ್ನು ಮೋಕ್ಷದ ಕಡೆಗೆ ಅದು ಕೊಂಡು ಹೋಗುವಂತಹದ್ದು ಎಂಬುದಾಗಿ ಅದನ್ನು ತಿಳಿಸಿಕೊಟ್ಟು, ಅದಾದ ಮೇಲೆ ಮುಂದೆ ಈ ತಾರತಮ್ಯದ ಸಂಗ್ರಹವನ್ನು, ಯಾರೆಲ್ಲ ಈ ತಾರತಮ್ಯ ಕಕ್ಷೆಯಲ್ಲಿ ಬರುವಂಥವರು ಎಂಬಂತಹ ಒಂದು ಪೂರ್ತಿ ಒಂದು ಚಿಂತನೆಯನ್ನು ನಮಗೆ ಒಂದು ಪದ್ಯದ ಮೂಲಕವಾಗಿ ತೋರಿಸಿಕೊಡುತ್ತಾರೆ. ಆ ಅವರೋಹಣ ಕಮಲದಲ್ಲಿ ಯಾವ ರೀತಿಯಾಗಿ ತಾರತಮ್ಯದಲ್ಲಿ ವೈಶಿಷ್ಟ್ಯತೆ ಇದೆ ಎಂಬುದನ್ನು ಹೇಳಿ, ಶ್ರೀ ವಿಷ್ಣು, ಲಕ್ಷ್ಮೀ, ಬ್ರಹ್ಮ, ವಾಯು, ಅದಾದ ಮೇಲೆ ಸರಸ್ವತಿ, ಭಾರತಿ, ಗರುಡಶೇಷ ರುದ್ರಾದಿಗಳು, ಷಣ್ಮಹಿಷಿಯರು, ಪಾರ್ವತಿ, ಶಕ್ರ, ಇಂದ್ರ, ಅದಾದ ಮೇಲೆ ಸ್ಮರ, ಕಾಮ, ಪ್ರಾಣದಲ್ಲಿ ಅಹಂಕಾರಿಕ ಪ್ರಾಣ, ಪ್ರವಹವಾಯು, ಹೀಗೆ ಗುರು, ಬೃಹಸ್ಪತಿ, ಸೂರ್ಯ, ವರುಣ, ನಾರದ ಅಂತ ಹೇಳಿಕೊಂಡು ಹೀಗೆ ಆ ದೇವತಾ ಕಕ್ಷೆಯನ್ನು ತಿಳಿಸಿಕೊಟ್ಟು, ಅದಾದ ಮೇಲೆ ತರಣಿತನಯ ಶನೈಶ್ಚರ ಅಂತ ಹೇಳಿಕೊಂಡು ಅದಾದ ಮೇಲೆ ಮುಂದೆ ಇರದಂತಹ ವ್ಯವಸ್ಥೆಯಲ್ಲಿ ಅದ್ಯಾರು ಅಂತ ಕೇಳಿದ್ರೆ ಸೂರ್ಯ, ವರುಣ, ನಾರದ, ಅಗ್ನಿ, ಅಂಗೀರಸ, ಸಪ್ತರ್ಷಿಗಳು, ಮಿತ್ರನಾಮಕ ಸೂರ್ಯ, ಗಣೇಶ, ಪೃಥು ಮೊದಲಾದಂತಹ ಚಕ್ರವರ್ತಿಗಳು, ಗಂಗಾ, ಸ್ವಾಹಾದೇವಿ, ಬುಧ, ಸೂರ್ಯಪುತ್ರನಾಗಿರತಕ್ಕಂತಹ ಶನೈಶ್ವರ, ಕರ್ಮದ ದೇವತೆಯಾದಂತಹ ಪುಷ್ಕರ, ಆಜಾಲಜ ದೇವತೆಗಳು, ಚಿರಪಿತೃಗಳು, ದೇವಗಂಧರ್ವರು, ಮನುಷ್ಯ ಗಂಧರ್ವರು ಅಂತ ಹೇಳಿಕೊಂಡು ಅವರು, ಅದಾದ ಮೇಲೆ ಮನುಷ್ಯರಾಜರು, ಚಕ್ರವರ್ತಿಗಳು ಅಂತ ಹೇಳಿಕೊಂಡು ಹೀಗೆ ಎಲ್ಲ ಒಂದು ಸಮಗ್ರ ಹಿಂದಿನ ಏನು ದೇವತಾ ಕಕ್ಷೆ, ಅದಾದ ಮೇಲೆ ಮನುಷ್ಯ ಕಕ್ಷೆ ಎಲ್ಲವನ್ನೂ ಕೂಡ ನಮಗೆ ಸಮಗ್ರವಾಗಿ ಒಂದು ಚಿಂತನೆಗೆ ಬರುವಂತಹ ರೀತಿಯಲ್ಲಿ ಅದನ್ನು ಕೊನೆಯಲ್ಲಿ ಬಹಳ ಚೆನ್ನಾಗಿ ಅದನ್ನು ತೋರಿಸಿಕೊಟ್ಟು, ಅದಾದ ಮೇಲೆ ಇದರ ಈ ಸಂಧಿಯಲ್ಲಿ ಬರುವಂತಹ ದೇವತೆಗಳ ಚಿಂತನೆ, ಅದರ ಸಂಧಿಯನ್ನು ನಾವು ಅದನ್ನು ಚೆನ್ನಾಗಿ ಅವಲೋಕನ ಮಾಡಿದೆವು ಅಂತ ಹೇಳಿದರೆ, ಅದರ ಅವಲೋಕನವನ್ನು ಮಾಡುವ ಮೂಲಕವಾಗಿ, ಅದರ ಸ್ಮರಣ ಚಿಂತನೆಯನ್ನು ಮಾಡುವ ಮೂಲಕವಾಗಿ ಏನು ನಮಗೆ ಫಲ ಕೊಡ್ತದೆ ಅಂತ ಕೇಳಿದರೆ, ಸಾರಭಕ್ತಿ ಜ್ಞಾನದಿ ಬೃಹತ್ ತಾರತಮ್ಯವನರಿತು ಪಠಿಸುವ
ಸೂರಿಗಳ ಅನುದಿನದಿ ಪುರುಷಾರ್ಥಗಳ ಪೂರೈಸಿ. ಬೇಕಾದಂತಹ ಪುರುಷಾರ್ಥಗಳು ಏನು ನಮಗೆ ಬೇಕು ಅದನ್ನು ಎಲ್ಲವನ್ನೂ ಕೂಡ ತೋರಿಸಿಕೊಡ್ತದೆ. ಕಾರುಣಿಕ ಮರುತಾಂತರಾತ್ಮಕ ಮಾರರಮಣ ಜಗನ್ನಾಥ ವಿಠಲ ತೋರಿಕೊಂಬನು ಹೃತ್ಕಮಲದಳು ಯೋಗ್ಯತೆಗಳಿರಿತು. ಹೇಳ್ತಾರೆ ಭಗವಂತ ತಾನು ತೋರಿಸಿಕೊಳ್ತಾನೆ ಅಂತ ಹೇಳ್ತಾರೆ. ಯಾರಿಗೆ ಅಂದರೆ ಕೇಳಿದರೆ, ಯಾರು ಈ ತಾರತಮ್ಯದ ವ್ಯವಸ್ಥೆಯಿಂದಾಗಿ ತಾರತಮ್ಯದ ಜ್ಞಾನವನ್ನು ಸರಿಯಾಗಿ ಯಾರು ಇದನ್ನು ಅವಲೋಕನ ಮಾಡ್ತಾರೆ, ಯಾರು ಇದನ್ನು ಚೆನ್ನಾಗಿ ಚಿಂತನೆ ಮಾಡ್ತಾರೆ, ಅಂಥವರಿಗೆ ಭಗವಂತ ಅವರ ಹೃತ್ಕಮಲದಲ್ಲಿ ಕಾಣಿಸಿಕೊಳ್ತಾನೆ. ಹೇಗೆ ಕಾಣಿಸಿಕೊಳ್ತಾನೆ ಅಂತ ಕೇಳಿದ್ರೆ, ಅವರವರ ಯೋಗ್ಯತೆ, ಅವರವರ ಸರಿಯಾದಂತಹ ಯೋಗ್ಯತೆಗೆ ಅನುಸಾರವಾಗಿ ಭಗವಂತ ಅಲ್ಲಿ ಕಾಣಿಸಿಕೊಳ್ತಾನೆ ಎಂಬುದಾಗಿ ಹೇಳ್ತಾರೆ. ಇದು ಭಗವಂತನನ್ನು ನಾವು ಚಿಂತನೆ ಮಾಡುವಂತಹ ಶೈಲಿ. ಈ ಒಂದು ರೀತಿಯಿಂದಾಗಿ ಭಗವಂತನನ್ನು ನಾವು ಯಥಾರ್ಥವಾದಂತಹ ರೀತಿಯಲ್ಲಿ ಭಗವಂತನನ್ನು ಅರಿತುಕೊಳ್ಳಬೇಕು ಎಂಬುದಾಗಿ ಹೇಳಿ, ಯಾಕೆ ಅಂತ ಕೇಳಿದರೆ, ನಾವು ಈ ತಾರತಮ್ಯದ ಜ್ಞಾನವನ್ನು ಯಾವ ಕಾರಣಕ್ಕೋಸ್ಕರವಾಗಿ ಇದನ್ನು ಅರಿತುಕೊಳ್ಳಬೇಕು, ಇದೆಲ್ಲ ವ್ಯರ್ಥ ಅಲ್ವಾ ಅಂತ ಹೇಳಿದರೆ, ಶ್ವೇತಾಶ್ವತರೋಪನಿಷತ್ತು ಒಂದು ಮಾತನ್ನು ಹೇಳ್ತದೆ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕೃತಾಶ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ ಅಂತ. ಕೇವಲ ಭಗವಂತನಲ್ಲಿ ಮಾತ್ರ ನಾನು ಏನು ಅವನನ್ನು ಮಾತ್ರ ನಾನು ತಿಳ್ಕೊಳ್ತೇನೆ, ಉಳಿದಂತಹದು ಯಾರೂ ಬೇಡ, ಈ ರೀತಿಯಾದಂತಹ ಸಲ್ಲ ಇದನ್ನು ಮಾಡಬಾರದು. ಯಾಕೆ ಅಂತ ಕೇಳಿದ್ರೆ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ನೀವು ದೇವರಲ್ಲಿ ಯಾವ ರೀತಿಯಾಗಿ ಭಕ್ತಿಯನ್ನು ಮಾಡ್ತೀರೋ ಅದೇ ರೀತಿಯಾಗಿ ಜ್ಞಾನಿಗಳಲ್ಲಿ, ನಿಮಗಿಂತ ಉತ್ತಮರಲ್ಲಿ, ದೇವತೆಗಳಲ್ಲಿಯೂ ಕೂಡ ಅವರವರ ಸರಿಯಾದಂತಹ ರೀತಿಯಲ್ಲಿ ಉಪಾಸನೆಯನ್ನು ಮಾಡಲೇಬೇಕು ಅಂತ. ಯಾಕೆ ಅಂತ ಕೇಳಿದರೆ, ತಸ್ಯೈತೆ ಕಥಿತಾಹ್ಯರ್ಥ. ನೀನು ಒಂದು ಗ್ರಂಥವನ್ನು ಅವಲೋಕನ ಮಾಡುವಾಗ ಆ ಗ್ರಂಥದ ಯಥಾರ್ಥವಾದಂತಹ ಅರ್ಥ ನಿನಗೆ ಆಗಬೇಕು ಅಂತಾದರೆ ಅದಕ್ಕೆ ದೇವತಾ ಭಕ್ತಿಯೂ ಕೂಡ ಅತೀ ಅವಶ್ಯಕ, ಗುರುಭಕ್ತಿಯೂ ಕೂಡ ಅತೀ ಅವಶ್ಯಕ. ಒಂದು ವೇಳೆ ನೀನು ಗುರುಭಕ್ತಿಯನ್ನು, ದೇವತಾ ಭಕ್ತಿಯನ್ನು ಮಾಡಿಲ್ಲ ಅಂತಾದರೆ ಆವಾಗ ನಿನಗೆ ಅದರ ಆಂತರ್ಯ, ಆ ವಿಚಾರದಲ್ಲಿ ಏನು ವಿಶೇಷವಾದಂತಹ ಸಾರ ಇದೆ ಅದು ನಿನಗೆ ಅರ್ಥವಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನೀನು ದೇವರಲ್ಲಿ, ಭಗವಂತನಲ್ಲಿ, ಗುರುಗಳಲ್ಲಿ, ವಿಶೇಷವಾಗಿ ಗುರುಗಳಲ್ಲಿ ಅತೀಯಾದಂತಹ ಭಕ್ತಿಯನ್ನು ಮಾಡಬೇಕು. ಒಂದು ವೇಳೆ ಗುರುಗಳಲ್ಲಿ ಭಕ್ತಿಯನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಆವಾಗ ಏನು ನೀನು ಅಧ್ಯಯನ ಮಾಡ್ತೀಯೋ ಆ ಅಧ್ಯಯನ ಮಾಡಿದಂತಹ ವಿಷಯಗಳು ನಿನಗೆ ಬೇಕಾದಂತಹ ಕಾಲಕ್ಕೆ ಅದು ಪ್ರಕಾಶಕ್ಕೆ ಬರೋದಿಲ್ಲ. ಹೇಗೆ ಅಂತ ಕೇಳಿದರೆ, ಕರ್ಣ ನಮಗೆ ಒಳ್ಳೆಯ ದೃಷ್ಟಾಂತ. ಕರ್ಣ ಪರಶುರಾಮನ ಬಳಿಯಲ್ಲಿ ಅಧ್ಯಯನ ಮಾಡಿದ, ಆದರೆ ಬೇಕಾದಂತಹ ಕಾಲಕ್ಕೆ ಅವನ ವಿದ್ಯೆ ಅವನಿಗೆ ಉಪಯೋಗಕ್ಕೆ ಬರಲಿಲ್ಲ. ಅದಕ್ಕೋಸ್ಕರವಾಗಿ ನೀನು ಗುರುಗಳಲ್ಲಿ ನೀನು ಯಾರನ್ನಾದರೂ ನೀನು ಗುರುಗಳು ಅಂತ ಒಮ್ಮೆ ನೀನು ಸ್ವೀಕಾರ ಮಾಡಿದ್ದಿ ಅಂತಾದಮೇಲೆ ಆ ಗುರುಗಳಲ್ಲ ಇರುವಂತಹ ಭಕ್ತಿ ಅತೀ ಅವಶ್ಯಕ. ಯಾಕೆ ಅಂತ ಕೇಳಿದ್ರೆ, ನಿನಗೆ ಗುರುಭಕ್ತಿ ಇಲ್ಲ ಅಂತ ಹೇಳಿದ್ರೆ ಆವಾಗ ಆ ವಿಷಯದಲ್ಲಿ ಏನು ನಿನಗೆ ಗ್ರಂಥದಲ್ಲಿ ಏನು ಹೇಳಿದ್ದಾರೆ ಅಥವಾ ಗ್ರಂಥದಲ್ಲಿ ಇರತಕ್ಕಂತಹ ವಿಷಯಗಳು ನಿನಗೆ ಮನದಟ್ಟಾಗಬೇಕು ಅಂತ ಆದರೆ ಆವಾಗ ಆ ಭಕ್ತಿ ಎಂಬುದು ಅತಿ ಅವಶ್ಯಕ ಅಂತ ಹೇಳ್ತಾರೆ. ಇದನ್ನು ವಿಷ್ಣೋರತ್ಯುತ್ತಮತ್ವಾದ ಅಖಿಲ ಗುಣಗಣಿ ತತ್ರ ಭಕ್ತಿಂ ಗರಿಷ್ಠ ಅಂತ ಹೇಳಿಕೊಂಡು ನಮಗೆ ಪಂಡಿತಾಚಾರ್ಯರು ಹೇಳ್ತಾರೆ. ವಿಷ್ಣೋ ಅತ್ಯುತ್ತಮತ್ವಾದ ಅಖಿಲ ಗುಣಗಣಿ ತತ್ರ ಭಕ್ತಿಂ ಗರಿಷ್ಠ. ಅತ್ಯಂತ ಉತ್ಕೃಷ್ಟವಾದಂತಹ ಭಕ್ತಿ ನಿನಗೆ ಭಗವಂತನಲ್ಲಿ ಬೇಕು. ಅದಾದ ಮೇಲೆ ವಾಯುದೇವರಲ್ಲಿ, ಅದಾದ ಮೇಲೆ ಹೀಗೆ ತಾರತಮ್ಯ ರೀತಿಯಾದಂತಹ ಭಕ್ತಿಯನ್ನು ನೀನು ಮಾಡಲೇಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಹೀಗೆ ನಮಗೆ ಆ ಜಗನ್ನಾಥದಾಸರು ಹಿಂದಿನ ಈ ಸಂಧಿಯ ಕೊನೆಯಲ್ಲಿ ಭಗವಂತನ ವಿಷಯಕವಾಗಿ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಮುಂದಿನ ಸಂಧಿಯಲ್ಲಿ ಶಬ್ದವೇ ನಮಗೆ ಅರ್ಥವನ್ನು ತಿಳಿಸಿಕೊಡ್ತದೆ. ಈ ಸಂಧಿಯಲ್ಲಿ ಏನನ್ನ ಹೇಳಿ ಹೊರಟಿದ್ದಾರೆ ಅಂತ
ಆ ಸಂಧಿಯ ಹೆಸರೇನು ಅಂತ ಕೇಳಿದ್ರೆ ಭಕ್ತಾಪರಾಧ ಸಹಿಷ್ಣು ಭಗವಂತ ಸಂಧಿ ಎಂಬಂತಹ ಹೆಸರನ್ನು ಕೊಟ್ಟು ಭಗವಂತನಲ್ಲಿರುವಂತಹ ಭಕ್ತರು ಮಾಡುವಂತಹ ಅಪರಾಧಗಳನ್ನು ಭಗವಂತ ಯಾವ ರೀತಿಯಾಗಿ ಅದನ್ನು ಸಹಿಸಿಕೊಳ್ತಾನೆ. ಅಲ್ಲ ಹಾಗೆ ಅಂತೇಳಿ ಎಲ್ಲರೂ ಕೂಡ ಅಪರಾಧವನ್ನು ಮಾಡಬಹುದಲ್ವಾ ಅಂತ ಹೇಳಿದ್ರೆ ಅದಲ್ಲ. ಭಗವಂತ ಭಕ್ತಾಪರಾಧ ಸಹಿಷ್ಣು. ಯಾರು ತನ್ನವರು ಅಂತ ಇದ್ದಾರೆ, ಯಾರು ತನಗೆ ಅತ್ಯಂತ ಬೇಕಾದವರಿದ್ದಾರೆ, ಅವರು ಮಾಡುವಂತಹ ಕಿಂಚಿತ್ ಲೋಪವನ್ನು, ಕಿಂಚಿತ್ ದೋಷಗಳನ್ನು ಭಗವಂತ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅದನ್ನು ಭಗವಂತ ಮನ್ನಿಸ್ತಾನೆ ಎಂಬುದನ್ನು ಹೇಳ್ತಾರೆ. ಹೇಗೆ ಅಂತ ಅದನ್ನು ಆರಂಭದಲ್ಲಿ ಒಂದಷ್ಟು ದೃಷ್ಟಾಂತಗಳನ್ನು ತೋರಿಸಿಕೊಡುವ ಮೂಲಕವಾಗಿ ಭಗವಂತನ ಕಾರುಣ್ಯದ ವಿಚಾರವನ್ನು ನಮಗೆ ಪ್ರಸ್ತುತಪಡಿಸ್ತಾರೆ ದಾಸರು. ಶ್ರೀಲಕುಮಿವೆಲ್ಲಭಗೆ ಸಮಕರುಣಾಳುಗಳ ನಾ ಕಾಣೆನು ಎಲ್ಲಿ ಚೇಲನವೆನೆಲ್ಲಿಗೆ ಮೆಚ್ಚಿಕೊಟ್ಟನು ಸಕಲ ಸಂಪದವ ಕೇಳಿದಾಕ್ಷಣ ವಸ್ತ್ರಗಳ ಪಾಂಚಾಲಿಗಿತ್ತನು ದೈತ್ಯನುರದವ ಸೀಳಿ ಸಂತೈಸಿದನು ಪ್ರಹ್ಲಾದನ ಕೃಪಾಸಾಂದ್ರ. ಒಳ್ಳೆಯ ರೀತಿಯಲ್ಲಿ ನಮಗೆ ನೇರವಾಗಿ ಅರ್ಥವಾಗುವಂತಹ ಶಬ್ದಗಳು, ಯಾವುದೂ ಕೂಡ ಕಷ್ಟವಾದಂತಹ ಶಬ್ದಗಳಿಲ್ಲ. ಏನು ಅಂತ ಕೇಳಿದ್ರೆ ಶ್ರೀಲಕುಮಿವಲ್ಲಭಗೆ ಭಗವಂತ ಎಂಥವನು ಭಗವಂತ ಅಂತ ಕೇಳಿದ್ರೆ ನಾವು ನಿತ್ಯದಲ್ಲಿಯೂ ಕೂಡ ಪ್ರಾರ್ಥನೆ ಮಾಡ್ತೇವೆ, ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಅಂತ. ಹೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ, ನನಗೆ ನಿನ್ನ ಆ ಕರುಣಾಪೂರ್ಣವಾದಂತಹ ದೃಷ್ಟಿಯ ಮೂಲಕವಾಗಿ ನಿನ್ನ ಚಿಂತನೆಗಳು ಬರುವಂತೆ ಮಾಡು ಅಂತ ಹೇಳಿಕೊಂಡು ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಒಂದಷ್ಟು ದೃಷ್ಟಾಂತಗಳು ನಮಗೆ ಒಂದೊಂದು ಶಬ್ದಗಳಲ್ಲಿ ಇಡೀ ಮಹಾಭಾರತ ರಾಮಾಯಣದ ಚಿಂತನೆಯನ್ನು ಇಲ್ಲಿ ತರಿಸಿಕೊಡ್ತಾರೆ. ಹೇಗೆ ಅಂತ ಕೇಳಿದ್ರೆ ಶ್ರೀಲಕುಮಿವಲ್ಲಭಗೆ ಸಮಕರುಣಾಳುಗಳು. ಭಗವಂತನಿಗೆ ಎಲ್ಲರೂ ಕೂಡ ಕರುಣಾಳುಗಳೇ. ಭಗವಂತ ಒಬ್ಬನನ್ನು ತನಗೆ ಬೇಕಾದವರು ತನಗೆ ಬೇಡದೇ ಇರುವವರು ಈ ರೀತಿಯಾಗಿ ಭಗವಂತ ಯಾವ ಕಾಲಕ್ಕೂ ಕೂಡ ಮಾಡೋದಿಲ್ಲ. ನನಗೆ ಇವರು ಬೇಕು, ನನಗೆ ಇವರು ಬೇಡ, ವೈಷಮ್ಯ ನೈರ್ಗಣ್ಯೇ ನ ಸಾಪೇಕ್ಷತ್ವಾದತಾ ಹಿ ದರ್ಶಯತಿ ಅಂತ ಹೇಳಿಕೊಂಡು ಹೇಳ್ತಾರೆ. ಭಗವಂತನಿಗೆ ವೈಷಮ್ಯಾದಿ ನೈರ್ಗಣ್ಯಾದಿ ದೋಷಗಳನ್ನು ನಾವು ಯಾವ ಕಾಲಕ್ಕೂ ಕೂಡ ಚಿಂತನೆ ಮಾಡುವಂತಿಲ್ವೇ ಇಲ್ಲ. ಭಗವಂತನ ಸಾಮರ್ಥ್ಯ ಅದು ಎಂತಹದ್ದು ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ. ಭಗವಂತ ಸಮನಾದ ಭಗವಂತನಿಗೆ ಸರಿಯಾದಂತಹ ಕರುಣಾಳುಗಳು ಅಂತ ಹೇಳಿದ್ರೆ ನಮಗೆ ಯಾರೂ ಕೂಡ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವರಷ್ಟು ಕರುಣೆ ಯಾರೂ ಕೂಡ ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಂತಹ ಕಾರುಣ್ಯ ಅಂತ ಕೇಳಿದ್ರೆ ಒಂದು 4 ದೃಷ್ಟಾಂತಗಳನ್ನು ತೋರಿಸ್ತಾರೆ. ಹೇಗೆ ಅಂತ ಕೇಳಿದ್ರೆ ಎಲ್ಲಿಯೂ ಕಾಣೆನು ಕುಚೇಲ. ಆರಂಭದ ದೃಷ್ಟಾಂತ ಕುಚೇಲ. ಹೆಂಡತಿ ಕಳಿಸ್ತಾಳೆ, ನಿಮ್ಮ ಗೆಳೆಯ ಅಂತ ಹೇಳ್ತೀರಿ ಕೃಷ್ಣ, ಗೆಳೆಯನ ಬಳಿಗೆ ಹೋಗಿ ನಮ್ಮ ಏನು ತಾಪಗಳನ್ನು ಅವನಲ್ಲಿ ಹೇಳಿದಾಗ ನಮಗೆ ಬೇಕಾದನ್ನು ಅವನು ನೀಡುತ್ತಾನೆ. ಅದಕ್ಕೋಸ್ಕರವಾಗಿ ಅವನ ಬಳಿಗೆ ಹೋಗಿ ನೀವು ಕೇಳಬಹುದಲ್ವಾ ಸ್ವಲ್ಪ ಸಹಾಯವನ್ನು ಅಂತ ಕೇಳಿದಾಗ, ಇಲ್ಲ ನಾನು ಕೇಳೋದಿಲ್ಲ, ನಾನು ದೇವರ ಬಳಿಯಲ್ಲಿಯೂ ಭಗವಂತನ ಬಳಿಗೆ ನಾನು ಹೋಗಿ ಕೇಳೋದಿಲ್ಲ ಅಂತ ಹೇಳಿಕೊಂಡು ಸುಧಾಮ ಹೇಳಿದಾಗಲೂ ಕೂಡ ಕೇಳದೆ ಅವನ ಮನಸ್ಸಿನ ಆಂತರ್ಯವನ್ನು ಚೆನ್ನಾಗಿ ಅರಿತು ಭಗವಂತ ಏನು ಮಾಡಿದ ಅಂತ ಕೇಳಿದರೆ ಅವನ ತಂದದ್ದೇನು ಹರುಕು ಮುರುಕಾದಂತಹ ಬಟ್ಟೆಯಲ್ಲಿ ಒಂದಷ್ಟು ಮತ್ತೇನು ಹಿಡಿ ಅವಲಕ್ಕಿ, ಅದನ್ನು ಭಗವಂತ ಸ್ವೀಕಾರ ಮಾಡಿ ಬೇಕಾದನ್ನು ಕೊಟ್ಟ. ಹೇಳ್ತಾರೆ ಸಕಲ ಸಂಪತ್ತು ಅವನು ಇನ್ಯಾವತ್ತೂ ಕೂಡ ಅವನನ್ನು ಮತ್ತೆ ಲಕ್ಷ್ಮೀದೇವಿ ತಡೆದ್ಲು. ಇವನಿಗೆ ಸಾಕು, ಅವನ ಸಂಪತ್ತು ಈಗ ಏನು ನೀನು ಕೊಟ್ಟಿದ್ದೀಯೋ ಅದು ಸಾಕು ಅವನಿಗೆ ಅಂತ ಹೇಳಿಕೊಂಡು ಅವನನ್ನು ತಡೆದು ಅಷ್ಟು ಅವನಿಗೆ ಸಂಪತ್ತನ್ನು ನೀಡಿದ ಕೃಷ್ಣ. ಹಾಗಿದ್ರೆ ಭಗವಂತನಿಗೆ ಭಗವಂತನ ಕರುಣೆಗೆ ನಾವು ಬಿದ್ದೆವು ಅಂತ ಹೇಳಿದ್ರೆ ಬೇರೆ ಕಿಮಲಭ್ಯಂ ಭಗವತಿ ಶ್ರೀನಿಕೇತನೆ ಅಂತ ಹೇಳಿಕೊಂಡು ಭಾಗವತದ ಮಾತು. ಭಗವಂತ ನಮ್ಮ ವಿಚಾರದಲ್ಲಿ ಕರುಣೆ ತೋರಿಸಿದ ಅಂತ ಹೇಳಿದರೆ ಮತ್ತೆ ಯಾವುದೂ ಕೂಡ ನಮಗೆ ಅಲಭ್ಯವಾದದ್ದಿಲ್ಲವೇ ಇಲ್ಲ, ಯಾವುದೂ ಅಲಭ್ಯ ಇಲ್ಲ, ಬೇಕಾದನ್ನು ನಾವು ಪಡೆದುಕೊಳ್ಳಬಹುದು ಅಂತ ಹೇಳ್ತಾರೆ. ಇದು ಒಂದನೆಯ ದೃಷ್ಟಾಂತ. ಅದಾದ ಮೇಲೆ ಮುಂದೆ ಎರಡನೆಯದು ದೃಷ್ಟಾಂತ ಹೇಳ್ತಾರೆ. ಕೇಳಿದಾಕ್ಷಣ ವಸ್ತ್ರಗಳ ಪಾಂಚಾಲಿಗಿತ್ತನು, ಅವಳು ಎಲ್ಲವೂ ನೀನೇ ತಿಳಿಕೊಂಡು
ದ್ರೌಪದೀ ದೇವಿ. ಅಂತಹ ದ್ರೌಪದೀ ದೇವಿ ಏನೂ ಕೂಡ ನಹರಿಶ್ಚ ಆರ್ತಿದಾಸ್ತೇನ ಕದಾಚಿತ್ ಕಾಮ್ಯಲಿಪ್ಸಯ ಅನ್ವಗಮೇನ ತದ್ಧರ್ಮೇ ಕೃಷ್ಣೇಕಾ ಸಂಚಿತಾ ಸದಾ ಅಂತ ಹೇಳಿಕೊಂಡು ಮಹಾಭಾರತದ ಮಾತು. ಕೃಷ್ಣ ಅವಳು ಕೇಳಿದ್ದೇನು ಕೇಳಿದರೆ ಭಗವಂತನ ಕರುಣೆ, ಭಗವಂತನ ಅನನ್ಯವಾದಂತಹ ಭಕ್ತಿಯಲ್ಲಿ ಭಗವಂತನನ್ನು ಕೇಳಿದಾಗ ಕೃಷ್ಣ ಅವನಿಗೆ ಅಕ್ಷಯಾಂಬರನಿತ್ತ, ಏನು ಒಳ್ಳೆಯ ಅಂಬಾರವನ್ನು, ಬೇಕಾಗಿರತಕ್ಕಂತಹ ಸಂಪತ್ತನ್ನು, ಅವಳ ಮಾನವನ್ನು ಕಾಪಾಡಿದ. ಅದಾದ ಮೇಲೆ ಹಿರಣ್ಯಕಶಿಪುವಿನ ಉದರವನ್ನು ಸೀಳಿ, ದೈತ್ಯನುದರವ ಸೀಳಿ ಸಂತೈಸಿದನು ಪ್ರಹ್ಲಾದ ಕೇಳಿದಂತಹ ಮಾತು, ನನ್ನ ತಂದೆಗೆ ಒಳ್ಳೆಯ ಗತಿಯಾಗಬೇಕು ಅಂತ ಕೇಳಿದ. ಅದಕ್ಕೆ ನರಸಿಂಹ ಹೇಳಿದ ಮಾತು ಏನು ಕೇಳಿದರೆ, ನೀನು ಅವನ ಹೊಟ್ಟೆಯಲ್ಲಿ ಬಂದಿದ್ದೀಯಾ ಅಂತ ಹೇಳಿದ ಮೇಲೆ ಅವನಿಗೆ ಯೋಗ್ಯವಾದಂತಹ ಗತಿ ಎಂಬುದು ನಿಶ್ಚಿತ ಅಂತ ಹೇಳಿಬಿಡ್ತಾನೆ. ಒಳ್ಳೆಯ ವೈಷ್ಣವಗ್ರೇಸರ, ವೈಷ್ಣವಾಗ್ರಣಿ. ಪ್ರಹ್ಲಾದನಷ್ಟು ವೈಷ್ಣವಾಗ್ರಣಿಗಳು ಇನ್ನೊಬ್ಬರಿಲ್ಲ. ಅಂತಹ ಪ್ರಹ್ಲಾದ ಬಂದಿದ್ದಾನೆ ಅಂತ ಹೇಳಿದ ಮೇಲೆ ಹಿರಣ್ಯಕಶಿಪಿಗೆ ಯೋಗ್ಯವಾದಂತಹ ಗತಿ ನಿಶ್ಚಿತವೇ. ಹಾಗಿದ್ದರೆ ಆದರೂ ಕೂಡ ಭಗವಂತನ ಕರುಣೆಯ ವಿಚಾರವನ್ನು ನಾವು ನೋಡಿದಾಗ ಈ ಹೇಳ್ತಾರೆ, ದೈತ್ಯರುದರವ ಸೀಳಿ ಸಂತೈಸಿದ ಪ್ರಹ್ಲಾದನ ಕೃಪಾಸಾಂದ್ರ. ಆ ಭಗವಂತ ಹೀಗೆ ಬೇರೆ ಬೇರೆ ದೃಷ್ಟಾಂತಗಳ ಮೂಲಕವಾಗಿ ನಮಗೆ ತೋರಿಸಿಕೊಡ್ಬೋದು. ಇನ್ನು ಅಂತಃಸರಸ್ಯುರಬಲೇನ ಪದೇ ಗೃಹೀತು ಗ್ರಾಹೀಣ ಯೂಥಪತಿ ರಂಬುಜ ಹಸ್ತಾರ್ಥ ಅಂತ ಹೇಳಿಕೊಂಡು ಗ್ರಾಹೀಣ ಅವನನ್ನು, ಆ ಮೊಸಳೆಯನ್ನು, ದೊಸಳೆ ಕರಿರಾಜನನ್ನು ಹಿಡಿದಾಗ ಅಲ್ಲಿ ಏನೂ ಕೇಳಿಲ್ಲ. ಇದ್ದದ್ದು ಏನೂ ಕೇಳಿದರೆ ಕೇವಲ ಆ ಕೊಳಲಿರತಕ್ಕಂತಹ ಕಮಲವನ್ನು ನೀಡಿ ಅದಕ್ಕೆ ಭಗವಂತನಿಗೆ ನಮಸ್ಕಾರವನ್ನು ಮಾಡಿದ್ದು ಗಜರಾಜ. ಆವಾಗ ಅಲ್ಲಿಯೂ ಕೂಡ ಭಗವಂತ ಕರುಣಾಪೂರ್ಣವಾದಂತಹ ವ್ಯವಸ್ಥೆಯ ಮೂಲಕವಾಗಿ ಭಗವಂತ ಅಲ್ಲಿ ಉದ್ಧಾರ ಮಾಡಿದ. ಹೀಗೆ ಭಗವಂತ ಬೇರೆ ಬೇರೆ ದೃಷ್ಟಾಂತಗಳ ಮೂಲಕವಾಗಿ ನಮಗೆ ಭಗವಂತನ ಅಲ್ಲಿ ಭಾರತೀ ದೇವಿ, ದ್ರೌಪದೀ ದೇವಿಯನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳಿದರೆ ಅವಳು ಸಾಕ್ಷಾತ್ ಪ್ರಾಣದೇವರ ಮಡದಿ ಭಾರತೀ ದೇವಿ. ಪ್ರಾಣದೇವರು ಎಂತಹ ಭಾಗವತೋತ್ತಮರು ಅಂತ ಹೇಳಿದರೆ ತಮಗೋಸ್ಕರವಾಗಿ ಏನನ್ನೂ ಕೂಡ ಕೇಳುವಂಥವರಲ್ಲ. ಅಂಥವರ ಮಡದಿಯಾದಂತಹ ಭಾರತೀ ದೇವಿ ತನ್ನ ಮಾನಕ್ಕೋಸ್ಕರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಳೆ ಅಂತ ಹೇಳಿದರೆ ಅದು ಅಸಾಧ್ಯವೇ. ಭಗವಂತ ಅಂಥವರನ್ನು ಯಾವ ಕಾಲಕ್ಕೂ ಕೂಡ ಅವರ ಮಾನವನ್ನು ಹೋಗ್ಲಿಕ್ಕೆ ಬಿಡೋದೇ ಇಲ್ಲ. ಯಾಕೆ ಅಂತ ಕೇಳಿದರೆ ಭೀಮಸೇನ ದೇವರು ವೇದವ್ಯಾಸರ ಮಾತನ್ನು ಕೇಳಿ ಅಲ್ಲಿ ಹಿಡಿಂಬಾದಿಗಳನ್ನು ಮದುವೆಯಾಗ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನು ಮಾಡೋದೇ ಇಲ್ಲ. ಮದುವೆ ಆಗಬೇಕು ಆಯಿತು ಅಷ್ಟೇ. ಇನ್ನು ಭೀಮಸೇನ ದೇವರು ನಾರಾಯಣಾಸ್ತ್ರ ಬಂದಾಗ ಅಲ್ಲಿ ತಲೆಯನ್ನು ಬಾಗಬೇಕು ಅಂತ ಕೃಷ್ಣನೇ ಹೇಳಿದಾಗಲೂ ಕೂಡ ನಾನು ಈ ಒಂದು ವ್ಯವಸ್ಥೆಯಿಂದಾಗಿ ಆ ನಾರಾಯಣಾಸ್ತ್ರಕ್ಕೆ ನಾನು ಬಾಗುವುದಿಲ್ಲ ಹೇಳಿಕೊಂಡು ತಮ್ಮ ವೈಷ್ಣವತ್ವವನ್ನು ತಾವು ಅಲ್ಲಿ ಪ್ರಸ್ತುತಪಡಿಸಿದರು. ಆದ್ದರಿಂದ ಅವರು ಯಾವ ಕಾಲಕ್ಕೂ ಕೂಡ ಅವರಲ್ಲಿ ಭಾಗವತ ಧರ್ಮದಲ್ಲಿ ತಾವು ಚ್ಯುತರಾಗುವುದೇ ಇಲ್ಲ. ಆದರೂ ಕೂಡ ನಮಗೆ ಹೇಳ್ತಾರೆ, ಮಹಾಭಾರತದ ನಡೆದಲ್ಲಿ ಆ ಭಾಗವತ ಉತ್ತಮರಾಗಿರತಕ್ಕಂತಹ ಭಾಗವತೋತ್ತಮರು ಅಂತ ಆ ಪ್ರಾಣದೇವರನ್ನು, ಭಾರತೀ ದೇವಿಯನ್ನು, ಅದೇ ರೀತಿಯಾಗಿ ಎಲ್ಲರನ್ನೂ ಕೂಡ ನಾವು ತಿಳಿಸುವಂತಹದ್ದು. ಆದ್ದರಿಂದ ಅಂತಹ ಉತ್ತಮರಾಗಿರತಕ್ಕಂಥವರಲ್ಲಿ ಯಾವ ಕಾಲಕ್ಕೂ ಕೂಡ ಇಂತಹ ಕ್ಷುಲ್ಲಕವಾದಂತಹ ಚಿಂತನೆಗಳನ್ನು ಮಾಡುವಂತಹದ್ದು ಸಲ್ಲ ಎಂಬುದಾಗಿ ಹೇಳ್ತಾರೆ. ಹೀಗೆ ದ್ರೌಪದೀ ದೇವಿಯ, ಅದೇ ರೀತಿಯಾಗಿ ಕುಚೇಲನ, ಭಗವಂತನ ಭಕ್ತವತ್ಸಲತ್ವವನ್ನು, ಭಗವಂತನಿಗೆ ಭಕ್ತರ ಮೇಲಿರುವಂತಹ ಕಾರುಣ್ಯವನ್ನು ಒಂದಷ್ಟು ಬೇರೆ 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 ದೃಷ್ಟಾಂತಗಳ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾರೆ. ಉಕ್ತಂಚೇತ್ ಶೃಣೋತ್ಯವ ಶ್ರುತಂಚೇತ್ ಆಗಮಿಷ್ಯತೆ ಅಂತ ಹೇಳಿಕೊಂಡು ಆ ಭಗವಂತನಲ್ಲಿ ಕೇಳಿದ್ದೇನು ಕೇಳಿದರೆ ಕುಂತಿಯೂ ಇದ್ದಾಳೆ ಅದೇ ಸಾಲಿನಲ್ಲಿ. ಕುಂತಿಯೂ ಕೂಡ ಭಗವಂತನಲ್ಲಿ ಕೇಳಿದ್ದೇನೆಂದು ಕೇಳಿದರೆ ಕೇವಲ ನನಗೆ ಇನ್ನಷ್ಟು ನಿನ್ನಲ್ಲಿ ಭಕ್ತಿ ಬೇಕು,
ಅದಕ್ಕೋಸ್ಕರವಾಗಿ ಒಂದು ವೇಳೆ ನಾನು ಸುಖವನ್ನು ತಂದುಕೊಂಡೆ ಅಂತ ಹೇಳಿದ್ರೆ ಅಥವಾ ಸುಖವನ್ನು ಕೊಟ್ಟು ಬಿಟ್ಟಿ ಅಂತ ಹೇಳಿದ್ರೆ ನಾನು ಮತ್ತೆ ಪುನಃ ನಿನ್ನನ್ನು ಬೇಡುವಂತಹ ಪ್ರಮೇಯವೇ ಇಲ್ಲ ಅಂತ ಆಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ನನಗೆ ಮತ್ತಷ್ಟು ನೀನು ಕಷ್ಟವನ್ನು ಕೊಟ್ಟರೂ ಪರವಾಗಿಲ್ಲ, ಆ ಕಷ್ಟವನ್ನು ಕೊಡುವ ಮೂಲಕವಾಗಿ ನನಗೆ ನಿನ್ನ ಜ್ಞಾನ, ನಿನ್ನ ಮೇಲಿರುವಂತಹ ಒಂದು ಜ್ಞಾನ ಭಕ್ತಿ ಯಾವತ್ತೂ ಕೂಡ ಕಡಿಮೆಯಾಗುವುದಿಲ್ಲ ಅಂತ ಹೇಳಿಕೊಂಡು ಹೀಗೆ ಭಗವಂತನಲ್ಲಿರುವಂತಹ ಒಂದು ಬೇರೆ ಬೇರೆ ದೃಷ್ಟಾಂತಗಳ ಮೂಲಕವಾಗಿ ನಮಗೆ ಅದನ್ನು ಪ್ರಚುರಪಡಿಸ್ತಾರೆ. ಈ ರೀತಿಯಾಗಿ ಭಗವಂತ ತುಂಬ ಕಾರುಣಿಕ ಎಂಬಂತಹ ವಿಚಾರವನ್ನು ತೋರಿಸಿ ಅದಾದ ಮೇಲೆ ಮುಂದೆ ಇನ್ನೊಂದು ದೃಷ್ಟಾಂತವನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ದೇವಶರ್ಮಾಹ್ವಯ ಕುಟುಂಬಕ್ಕೆ ಜೀವನೋಪಾಯವನ್ನು ಕಾಣದೆ ದೇವದೇವ ಶರಣ್ಯ ರಕ್ಷಿಸು ಅಂತ ಹೇಳಿಕೊಂಡು ಒಂದು ಸಣ್ಣ ದೃಷ್ಟಾಂತವನ್ನು ತೋರಿಸಿಕೊಡ್ತಾರೆ. ಹೇಗೆ ಅಂತ ಕೇಳಿದರೆ, ಈ ಒಬ್ಬ ಬ್ರಾಹ್ಮಣ ಅವನು ಪ್ರಾರಬ್ಧ ಕರ್ಮವಶಾತ್ ಏನಾಗಿರ್ತಾನೆ ಅಂತ ಕೇಳಿದ್ರೆ ದಾರಿದ್ರ್ಯಕ್ಕೊಳಗಾಗಿರ್ತಾನೆ. ಆ ದಾರಿದ್ರ್ಯಕ್ಕೊಳಗಾಗಿರೋದ್ರಿಂದಾಗಿ ಸಾಮಾನ್ಯವಾಗಿ ನಮಗೆ ಹಿಂದಿನಿಂದಲೂ ಕೂಡ ಆ ಕಥೆಯೂ ಕೂಡ ಹಾಗೆ ನೋಡಿ, ಒಂದಾನೊಂದು ಕಾಲದಲ್ಲಿ ಒಬ್ಬ ಬ್ರಾಹ್ಮಣಿಂದ ತುಂಬ ದಟ್ಟ ದರಿದ್ರನಾಗಿದ್ದ ಅಂತ. ಬ್ರಾಹ್ಮಣನಲ್ಲಿ ಸಾಮಾನ್ಯವಾಗಿ ಈ ವಿಚಾರಗಳು ಸಹಜ. ಅದಕ್ಕೋಸ್ಕರವಾಗಿ ಅವರಲ್ಲಿರುವಂತಹ ಲೌಕಿಕ ದಾರಿದ್ರ್ಯ ಇದ್ದರೂ ಕೂಡ ಅವರಲ್ಲಿರುವಂತಹ ಒಳಗಿನ ದಾರಿದ್ರ್ಯ ಅದಿಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದರೆ ಒಳಗಡೆ ಜ್ಞಾನ ಎಂಬುದು ಬೇಕು. ಜ್ಞಾನವೇ ಇಲ್ಲ ಅಂತಾದರೆ ಅದು ವ್ಯರ್ಥ, ಶೂನ್ಯ. ಆದರೆ ಒಳಗಿನ ದಾರಿದ್ರ್ಯವೂ ಉಂಟು, ಹೊರಗಿನ ದಾರಿದ್ರ್ಯವೂ ಉಂಟು ಅಂತಾದರೆ ಅದು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಪ್ರಾರಬ್ಧವೇ ಒಂದು. ಅದಕ್ಕೋಸ್ಕರವಾಗಿ ಒಬ್ಬ ಬ್ರಾಹ್ಮಣ ದೇವಶರ್ಮ ಅಂತ ಹೇಳ್ತಾರೆ, ಅವನ ಪ್ರಾರಬ್ಧ ಏನಿತ್ತು ಅಂತ ಕೇಳಿದ್ರೆ ಅಪಾರವಾದಂತಹ ದಟ್ಟ ದಾರಿದ್ರ್ಯ, ಯಾವುದನ್ನೂ ಕೂಡ ಅನುಭವಿಸಲಿಕ್ಕಿಲ್ಲ. ಆದರೆ ಜೀವನೋಪಾಯ ಏನು ಮಾಡಬೇಕು ಅಂತ ಗೊತ್ತಾಗಿದ್ದಾಗ ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ ಸ್ವಪ್ನ ಮೂಲಕವಾಗಿ ವಾಯುದೇವರ ಆದೇಶವಾಗ್ತದೆ, ಅವನು ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡ್ತಾನಂತೆ. ಇದು ವೆಂಕಟೇಶ ಮಹಾತ್ಮ್ಯದಲ್ಲಿ ಬರುವಂತಹ ಒಂದು ದೃಷ್ಟಾಂತ ಕಥೆ. ಹೀಗೆ ಆ ಭಗವಂತನ ಯಾರು ಭಗವಂತನನ್ನು ನಂಬಿದ್ದಾರೆ, ಯಾರು ಭಗವಂತನನ್ನು ಅನನ್ಯವಾಗಿ ನಂಬಿರ್ತಾರೆ ಅವನು ಭಗವಂತನ ನಂಬಿ ಕೆಟ್ಟವರೆಲ್ಲವೂ ರಂಗಯ್ಯ. ಭಗವಂತನ ನಂಬಿ ದಾರಿಯಲ್ಲಿ ಬಿದ್ದಿದ್ದೇನೆ, ನಾನು ಅನಾಥನಾಗಿದ್ದೇನೆ ಅಂತ ಹೇಳಿದವರು ಯಾರೂ ಇಲ್ಲ. ಯಾಕೆ ಅಂತ ಹೇಳಿ ಒಂದು ದೃಷ್ಟಾಂತಗಳು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಆ ಜೀವನೋಪಾಯವನ್ನು ಕಾಣದೆ ದೇವದೇವ ಶರಣ್ಯ ರಕ್ಷಿಸು, ಭಗವಂತನನ್ನು ರಕ್ಷಿಸು ಅಂತ ಹೇಳಿಕೊಂಡು ರಕ್ಷತೀತ್ಯೇವ ವಿಶ್ವಾಸ, ನಮಗೆ ಭಾಗವತ ಕೊಟ್ಟುವಂತಹ ಚಿಂತನೆ ರಕ್ಷತೀತ್ಯೇವ ವಿಶ್ವಾಸ. ಇಲ್ಲಿ ಗರ್ಭಕ್ಕೆ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಗರ್ಭಕ್ಕೆ ಅಸ್ತ್ರವನ್ನು ಬಿಟ್ಟಾಗ ಗರ್ಭದಲ್ಲಿರತಕ್ಕಂತಹ ಗರ್ಭವನ್ನು ರಕ್ಷಣೆ ಮಾಡಿದ್ಯಾರು? ಅಲ್ಲಿ ಪರೀಕ್ಷಿತರಾಜರನ್ನು ಒಳಗಿದ್ದುಕೊಂಡು ಅವರಿಗೆ ಹೊರಗಿನದ್ದು ಕಾಣ್ತಾ ಇದೆ. ಆ ಕೃಷ್ಣನ ಅಸ್ತ್ರ, ಸುದರ್ಶನ ಅಸ್ತ್ರ ಕಾಣ್ತಾ ಉಂಟು. ಹಾಗಿದ್ರೆ ಆ ಭಗವಂತನ ರಕ್ಷಣೆ ಅದು ಎಲ್ಲ ಕಾಲದಲ್ಲೂ ಕೂಡ ಇದೆ ಎಂಬುದನ್ನು ನಾವು ಅರಿವಿಗೆ ಬರ್ತದೆ. ಅದಕ್ಕೋಸ್ಕರವಾಗಿ ಈ ಭಗವಂತನನ್ನು ಯಾರು ನೇರವಾಗಿ ಅವನನ್ನು ನಂಬಿಕೊಳ್ತಾರೆ ಅವನಿಗೆ ಯಾವ ಕಾಲಕ್ಕೂ ಕೂಡ ದಾರಿದ್ರ್ಯ ಎಂಬುದು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಕೃಷ್ಣನ ಮಾತನ್ನು ನಾವು ನೋಡೋದು ಅಂತಾದರೆ ಅಂತವತ್ತು ಫಲಂ ತೇಷಾಂ ತದ್ಭವತ್ ಅಲ್ಪಮೇಧ ಸಾಮಂತ. ನೀವು ಇತರ ದೇವತೆಗಳನ್ನು ಆರಾಧನೆ ಮಾಡುವ ಮೂಲಕವಾಗಿ ನಾನು ಬೇಕಾದನ್ನು ಪಡೆದುಕೊಳ್ಳುತ್ತೇನೆ ಅಂತ ಹೇಳಿದರೆ ಅಂತವತ್ತು ಫಲಂ ತೇಷಾಂ ತದ್ಭವತ್ ಅಲ್ಪಮೇಧಸಾಂ. ಈ ಅಲ್ಪಜ್ಞಾನಿಗಳು ಅಲ್ಪಸುಖಿಗಳು ಅಂತ. ಅವರು ಏನು ಮಾಡ್ತಾರೆ ಅಂತ ಕೇಳಿದರೆ ಅವರಿಗೆ ಯಾವುದು ಈ ಬೇಕಾದಂತಹದ್ದನ್ನು ಪಡ್ಕೊಳ್ತಾರೆ. ಯಾವುದೋ ಒಂದು ಕ್ಷುದ್ರವಾದಂತಹ ಕಾಮನೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಯಾವುದೋ ಒಂದು ದೇವತಾ ಆರಾಧನೆಯನ್ನು ಮಾಡ್ತಾರೆ. ಆ ಆರಾಧನೆಯನ್ನು ಮಾಡಿದ್ದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ಅವರಿಗೆ ಅಂತವತ್ತು ಫಲಂ ತೇಷಾಂ. ಅದು ಆ ಫಲ ಏನಾಗಿರ್ತದೆ ಅಂತ ಕೇಳಿದರೆ ಅಂತವತ್, ಅದಕ್ಕೊಂದು ಕೊನೆ ಉಂಟು. ಆದರೆ ಯಾರು ಭಗವಂತನನ್ನು ಆರಾಧನೆ ಮಾಡಿ ಭಗವಂತನನ್ನು ಚೆನ್ನಾಗಿ
ಅವನ ಉಪಾಸನೆಯನ್ನು ಮಾಡಿಕೊಂಡು ಯಾರು ಇರ್ತಾರೋ ಅಂಥವರಿಗೆ ಯಾವ ಕಾಲಕ್ಕೂ ಕೂಡ ಅವರ ಫಲ ಎಂಬುದಕ್ಕೆ ಕೊನೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಭಗವಂತನೇ ನಮಗೆ ಒಲಿದ ಅಂತ ಹೇಳಿದ ಮೇಲೆ, ಭಗವಂತನೇ ನಮ್ಮ ಜೊತೆಗೆ ಬಂದ ಅಂತ ಹೇಳಿದ ಮೇಲೆ ಇನ್ಯಾವುದ್ರದ್ದು ನಾವು ಯಾವುದಕ್ಕೋಸ್ಕರವಾಗಿ ನಾವು ಒದ್ದಾಡಬೇಕು? ಅದಕ್ಕೋಸ್ಕರವಾಗಿ ನೀವು ಭಗವಂತನನ್ನು ಆರಾಧನೆ ಮಾಡದೆ ನನಗೆ ಸುಖ ಸಿಗ್ತದೆ ಅಂತ ಹೇಳಿದರೆ ಆ ಸುಖಗಳು ಅದು ಏನಿದ್ರೂ ಕೂಡ ಕ್ಷಣಿಕ ಸುಖ, ಅಂತವತ್ ಸುಖ. ಈ ಅಂತವತ್ ಸುಖ ಅದು ಯಾವತ್ತೂ ಕೂಡ ನಿಮ್ಮನ್ನು ಎತ್ತರವಾದಂತಹ ಸ್ಥಾನಕ್ಕೆ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಎತ್ತರವಾದಂತಹ ಸ್ಥಾನಕ್ಕೆ ಹೋಗಬೇಕು ಅಂತಾದರೆ, ನಮಗೆ ಒಳ್ಳೆಯ ಗತಿ ಸಿಗಬೇಕು ಅಂತಾದರೆ ಅದಕ್ಕೆ ಭಗವಂತನ ಆರಾಧನೆ, ಭಗವತ್ ಚಿಂತನೆ ಮಾತ್ರ ಅದು ಯೋಗ್ಯ ಅಂತ ಹೇಳ್ತಾರೆ. ಇದಕ್ಕೆ ಬೇಕಾದಷ್ಟು ಪ್ರಮಾಣಗಳನ್ನು ನೋಡ್ಬೋದು. ಇಲ್ಲ ಇದಕ್ಕೇನಾದರೂ ಕೂಡ ನಮಗೆ ಪ್ರಮಾಣಗಳಿದೆಯೋ? ಭಗವಂತ ಬೇಕಾದಷ್ಟು ಹಿಂದೆ ನಾವು ನೋಡಿದೆವು. ಭಗವಂತ ಭಕ್ತರನ್ನು ಅನುಕರಿಸಿಕೊಂಡು ಅಂಬರೀಷ ಏಕಾದಶಿಯ ಮಹತ್ವವನ್ನು ಹೇಳುವಾಗ ಅಂಬರೀಷನ ಸಾಮರ್ಥ್ಯವನ್ನು ಹೇಳ್ತಾರೆ. ಭಗವಂತ ಏನು ಮಾಡಿದ ಅಂತ ಕೇಳಿದರೆ, ಅಂಬರೀಷನಿಗೋಸ್ಕರವಾಗಿ ಅಲ್ಲಿ ಯಾರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದಾಗ ಭಗವಂತ ನೀನು ಕೊನೆಗೆ ನೀನು ಹೋಗಬೇಕು ಯಾರಲ್ಲಿ ಅಂತ ಕೇಳಿದ್ರೆ ಭಕ್ತರಲ್ಲಿ ನವವಿಧ ದ್ವೇಷಗಳನ್ನು ಹೇಳುವಾಗ ಭಗವನ್ನಿಂದ ಅಂತ ಹೇಳಿದರಲ್ಲಿ ಭಗವಂತನ ಭಕ್ತರ ನಿಂದೆಯನ್ನು ಕೂಡ ಸೇರಿಸ್ತಾರೆ. ಭಗವಂತನ ನಿಂದೆ, ಭಗವದ್ಭಕ್ತರ ನಿಂದೆ, ಭಗವಂತನನ್ನು ಹೇಳುವಂತಹ ಶಾಸ್ತ್ರಗಳ ನಿಂದೆ, ಇದೆಲ್ಲವೂ ಕೂಡ ಸೇರಿಕೊಳ್ಳುತ್ತದೆ. ಅದಕ್ಕೋಸ್ಕರವಾಗಿ ನಾವು ಭಗವಂತನನ್ನು ದ್ವೇಷ ಮಾಡುವುದರಲ್ಲಿ ಇಲ್ಲ, ನಾನು ಭಗವಂತನ ದ್ವೇಷ ಮಾಡುವುದೇ ಇಲ್ಲ, ಭಗವದ್ಭಕ್ತರನ್ನು ದ್ವೇಷ ಮಾಡ್ತೀಯಲ್ವ, ಅದೇ ಸಾಕು. ಯಾಕೆ ಅಂತ ಹೇಳಿದ್ರೆ ಭಗವದ್ಭಕ್ತರನ್ನು ದ್ವೇಷ ಮಾಡಿದ್ದರಿಂದಾಗಿ ಅದು ಪರಿಸಮಾಪ್ತಿಯಾಗುವುದು ಎಲ್ಲಿ ಅಂತ ಕೇಳಿದ್ರೆ ಭಗವನ್ನಿಂದೆಯಲ್ಲಿಯೇ ಅದು ಪರಿಸಮಾಪ್ತಿಯಾಗುವಂತಹದ್ದು. ಅದಕ್ಕೋಸ್ಕರವಾಗಿ ನೀನು ಭಗವಂತನ ನಿಂದೆ ಮಾಡಿಲ್ಲ ಅಂತಾದರೂ ಕೂಡ ಭಗವದ್ಭಕ್ತರ ನಿಂದೆ, ಭಗವಂತನನ್ನು ಉಪದೇಶ ಮಾಡುವಂತಹ ಶಾಸ್ತ್ರಗಳ ನಿಂದೆ, ಆಗಮಗಳ ನಿಂದೆ ಇದೇ ಸಾಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇದನ್ನೂ ಕೂಡ ಮಾಡಬಾರದು ಎಂಬಂತಹ ದೃಷ್ಟಿಯಿಂದಾಗಿ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಇನ್ನೊಂದು ದ್ರೋಣ ಭೀಷ್ಮಾದಿಗಳ, ವಾಸ್ತವಿಕವಾಗಿ ದ್ರೋಣ ಭೀಷ್ಮಾದಿಗಳು ಅವರು ಇದ್ದ ಸ್ಥಾನ ಯಾವುದು ಅಂತ ಕೇಳಿದ್ರೆ ಕೌರವ ಸೈನ್ಯದಲ್ಲಿದ್ದರೂ ಕೂಡ ಅವರ ಭೀಷ್ಮಾದಿಗಳ ಅದೇ ರೀತಿಯಾಗಿ ದ್ರೋಣ ಇವರ ಸಾಮರ್ಥ್ಯ, ಜ್ಞಾನ, ಅವರಲ್ಲಿರುವಂತಹ ಆ ಒಳಗಿನ ಅಂತಃಸತ್ವವನ್ನು ಭಗವಂತ ನೋಡಿದ. ಇದನ್ನು ಲೆಕ್ಕದಲ್ಲಿ ಇಟ್ಟುಕೊಂಡು ಭಗವಂತ ಇದನ್ನು ಗಮನಿಸಿಕೊಂಡು ಅವರಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಅವಗುಣಗಳು ಪ್ರಾರಬ್ಧದಿಂದಾಗಿ ಅವರು ಮಾಡುವಂತಹದ್ದಿದ್ದೇ ಇದೆ. ಅದನ್ನು ಭಗವಂತನೂ ಕೂಡ ತಪ್ಪಿಸಲಿಕ್ಕಾಗೋದೇ ಇಲ್ಲ. ಇಲ್ಲ ಭಗವಂತನನ್ನು ನಾವು ಭೀಷ್ಮಾದಿಗಳನ್ನು ನಾವು ಭಗವಂತ ಯಾಕೆ ಆ ಕೌರವ ಸೈನ್ಯಕ್ಕೆ ಹೋಗುವಂತೆ ಮಾಡಿದ, ಅವರನ್ನು ಪಾಂಡವ ಪಕ್ಷಕ್ಕೆ ಬರುವಂತೆ ಮಾಡ್ಬೋದಿತ್ತಲ್ವ, ಈ ರೀತಿಯಾಗಿರತಕ್ಕಂತಹ ಮೊಂಡುವಾದವನ್ನು ಮಾಡುವಂತಹದ್ದಲ್ಲ. ಯಾವುದೋ ಒಂದು ಪ್ರಾರಬ್ಧ ಕರ್ಮನೋ ಅಥವಾ ಇನ್ಯಾವುದೋ ಒಂದು ಶಾಪನೋ ಅವರಲ್ಲಿ ಇರುವಂತಹದ್ದು. ಭಗವಂತ ಇದೆಲ್ಲವನ್ನೂ ಕೂಡ ಗಮನಿಸಿಕೊಂಡು ಈ ಎಲ್ಲವನ್ನೂ ಕೂಡ ಇಟ್ಟುಕೊಂಡು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅವರನ್ನು ಉದ್ಧಾರ ಮಾಡುವಂತಹದ್ದು. ಇದನ್ನೇ ಇಲ್ಲಿ ಹೇಳ್ತಾರೆ. ಭೀಷ್ಮ ದ್ರೋಣ ಕೃಪಾದಿಗಳು ಕುರುಸೇನೆಯೊಳಗಿದೆ, ಅವರ ಅವಗುಣಗಳನ್ನೇ ನೋಡದೆ ಪಾಲಿಸಿದ ಪರಮಾತ್ಮ ಪರಗತಿಯ. ಭಗವಂತ ಏನು ಕೊಟ್ಟ ಅಂತ ಕೇಳಿದ್ರೆ ಅವರಲ್ಲಿ ಆ ಅವಗುಣಗಳನ್ನು, ಅವರಲ್ಲಿರುವಂತಹ ಭೀಷ್ಮ ನೇರವಾಗಿ ನನಗೆ ಕೃಷ್ಣನಲ್ಲಿ ನಾನು ಯುದ್ಧವನ್ನು ಮಾಡಿಸ್ತೇನೆ ಅಂತ ಹೇಳಿಕೊಂಡು ಶಪಥವನ್ನು ಮಾಡಿ ಕೃಷ್ಣನನ್ನು ಆಯುಧ ಹಿಡಿಯುವಂತೆ ಮಾಡಿದ್ರೂ ಕೂಡ ಇನ್ನು ಭೀಷ್ಮ ಮುಕ್ತಿ ಪ್ರದಾಯಕ ಅಂತ ಹೇಳಿಕೊಂಡು, ಅದಾದ ಮೇಲೆ ದ್ರೋಣಾದಿಗಳು ಇವರೆಲ್ಲರೂ ಕೂಡ ಆ ಕೃಪಾ ಇತ್ಯಾದಿಗಳಿಗೆ ಅವರಿಗೆ ಭಗವಂತ ಚಿರಂಜೀವತ್ವವನ್ನು ಕೊಟ್ಟು ಬಿಟ್ಟ. ಇದು ಭಗವಂತನ ಕಾರುಣ್ಯ. ಹಾಗೆ ಇಂತಹ ಅವರ ಅವಗುಣಗಳು ಏನಿದೆಯೋ ಅದು ಯಾವುದನ್ನೂ ಕೂಡ ಭಗವಂತ ಗಮನಿಸೋದಿಲ್ಲ.
ಗಮನಿಸದೆ ಮತ್ತೇನು ಮಾಡ್ತಾನೆ ಅಂತ ಕೇಳಿದರೆ ಅವರ ಅವಗುಣಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಆ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅವರವರು ಅದನ್ನು ಅನುಭವಿಸ್ತಾರೆ. ಆಮೇಲೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಯೋಗ್ಯವಾದಂತಹ ಭಗವಂತ ಗತಿಯನ್ನೇ ನೀಡ್ತಾನೆ ಎಂಬುದಾಗಿ ಹೀಗೆ ನಮಗೆ ಬೇರೆ ಬೇರೆ ಪುರಾಣಗಳ ಚಿಂತನೆಯ ಮೂಲಕವಾಗಿ ದಾಸರು ಈ ಭಗವಂತನ ಚಿಂತನೆಯನ್ನು ತೋರಿಸಿಕೊಡ್ತಾರೆ. ಈ ರೀತಿಯಾದಂತಹ ಚಿಂತನೆಗಳು ಮತ್ತಷ್ಟು ಜಗನ್ನಾಥದಾಸರು ನಮಗೆ ಮುಂದೆ ಕೊಡ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.